ಹೆಗ್ಗವಾಡಿಪುರದಲ್ಲಿ ಸುತ್ತೂರು ದೇಶಿ ಕೇಂದ್ರ ಶ್ರೀಗಳ ಪಾದಪೂಜೆ ಕಾರ್ಯಕ್ರಮ. ಸುತ್ತೂರು ಶ್ರೀಗಳು ಬಂದು ಹೋದ ಮೇಲೆ ಗ್ರಾಮದಲ್ಲಿ ಜೋರು ಮಳೆ. ತಾಲೂಕಿನ ಹೆಗ್ಗವಾಡಿಪುರ ದೇಶವಳ್ಳಿ ಗ್ರಾಮದ ಕರ್ನಾಟಕ ರಾಜ್ಯ ರೈತ ಸಂಘ, ವಿಶ್ವ ರೈತ ಸಂಘಟನಾ ಸದಸ್ಯರು ಹಾಗೂ ಪಾರಂಪರಿಕ ವೈದ್ಯರಾದ ಎಚ್.ಸಿ. ಮಹೇಶ್ ಕುಮಾರ್ ಅವರ ಧರ್ಮಪತ್ನಿ ಎಸ್. ಸುಮಾ ಅವರ ಪ್ರಥಮ ವಾರ್ಷಿಕ ಶಿವಗಣಾರಾಧನೆಯ ಅಂಗವಾಗಿ ಸುತ್ತೂರು ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ ಪಾದಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಗ್ರಾಮಕ್ಕೆ ಆಗಮಿಸಿದ ಶ್ರೀಗಳಿಗೆ ಪುಷ್ಪವೃಷ್ಟಿ ಸುರಿಸಿ ಜನಪದ ಕಲಾ ತಂಡಗಳೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ಶ್ರೀಗಳು ಪೂಜಾ ಕೈಂಕರ್ಯವನ್ನು ಸಾಂಪ್ರದಾಯಿಕವಾಗಿ ನಡೆಸಿಕೊಟ್ಟರು. ಗ್ರಾಮಕ್ಕೆ ಸುತ್ತೂರು ಶ್ರೀಗಳು ಬಂದು ಹೋದ ಮೇಲೆ ಜೋರಾದ ಮಳೆ ಸುರಿಯಿತು. ಜಿಲ್ಲೆಯಲ್ಲಿ ಸುಮಾರು ದಿನಗಳಿಂದ ಮಳೆ ಇಲ್ಲದೆ ಬೇಸಿಗೆಯಂತೆ ವಾತಾವರಣವಿತ್ತು. ಜೋರು ಮಳೆ ಬಿದ್ದಿದೆ. ಇದು ಶುಭದ ಸಂಕೇತವಾಗಿದೆ ಎಂದು ಹೆಗ್ಗಡೇವಾಡಿಪುರ ಮಹೇಶ್ ಕುಮಾರ್ ಹೇಳಿದರು. ಸುತ್ತೂರು ಶ್ರೀ ದೇಶಿ ಕೇಂದ್ರ ಸ್ವಾಮೀಜಿ ಮಾತನಾಡಿ, ಪ್ರತಿ ವರ್ಷ ಇಂತಹ ಕಾರ್ಯಗಳು ಆಯೋಜನೆ ಮಾಡಿ ಲಿಂಗೈಕ್ಯವಾಗಿರುವ ಅವರ ಮನಸ್ಸಿಗೆ ಶಾಂತಿಯಾಗುವಂತೆ ಮಾಡುವ ಒಂದು ಕಾರ್ಯ ಇದಾಗಿದೆ. ಏಕೆಂದರೆ ಮನುಷ್ಯ ಭೂಮಿಯ ಮೇಲೆ ಇದ್ದು ಲಿಂಗೈಕ್ಯರಾದ ಮೇಲೆ ಸ್ವರ್ಗದಲ್ಲಿ ಶಾಂತಿ ಸಿಕ್ಕಿ ಶಾಂತಿ ಬಯಸುವ ಒಂದು ಪ್ರಮುಖ ಕಾರ್ಯವಾಗಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ದುಗ್ಗಟ್ಟಿ ವೀರಭದ್ರಪ್ಪ, ಉಪನ್ಯಾಸಕ ಬಸವಣ್ಣ, ಚಾಮುಲ್ ಅಧ್ಯಕ್ಷ ನಂಜುಂಡಸ್ವಾಮಿ, ವೀರಶೈವ ಮುಖಂಡ ಎನ್.ರಿಚ್ ಮಹದೇವಸ್ವಾಮಿ ಮತ್ತು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಮಾರ್ಕೆಟಿಂಗ್ ಆಫೀಸರ್ ಶ್ರೀಕಾಂತ್ ಮತ್ತು ಶೈಲಾ ಶ್ರೀಕಂಠ ಶರ್ಮಾ, ಉಮಾ ಸತೀಶ್, ರಮ್ಯಾ ಶ್ರೀಕಾಂತ್ ಮತ್ತು ರತ್ನಮ್ಮ, ಭ್ರಮರಾಂಬ, ಬಾಲಮ್ಮ, ಲೀಲಾವತಿ ಮತ್ತು ರಾಜೇಶ್ವರಿ, ಸುಧಾ, ಎಚ್.ಎಂ. ಅಜಯ್ ಮತ್ತು ಎಚ್.ಎಂ. ಓಂಕಾರ್ ಮತ್ತು ಸವಿತಾ ನಾಗೇಶ್ ಮತ್ತು ಮಂಜುಳಾ ಶ್ರೀಧರ್ ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ.